ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರವಾಗಿ ಮಳೆಯಾಗ್ತಿರುವುದರಿಂದಾಗಿ ಜನಜೀವನ ಕೊಂಚ ಅಸ್ತವ್ಯಸ್ತವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿತಾ ಇದೆ. ಧಾರಾಕಾರ ಮಳೆಯಾಗ್ತಾ ಇದೆ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಸಂಪೂರ್ಣ ಜಲಾವೃತವಾಗಿದೆ. ಗುಂಡಿಬೈಲು ಸಮೀಪ ಮಳೆಗೆ ಒಂದು ಕುಟುಂಬ ಸಿಲುಕೊಂಡಿರುತ್ತೆ. ಆ ಮನೆಯವರನ್ನ ರಕ್ಷಣೆ ಮಾಡಲಾಗಿದೆ. ನೋಡಿ, ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿರುವಂತಹ ಪರಿಣಾಮ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫೂಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಆ ಮನೆ ಸಂಪೂರ್ಣ ಜಲಾವೃತಗೊಂಡಿದೆ. ಆ ಮನೆಯಲ್ಲಿದ್ದವರನ್ನ ನೋಡಿ, ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಮೂಲಕ ರಕ್ಷಣೆ ಮಾಡಲಾಗಿದೆ. ಬೈಲಕೆರೆ ಸಮೀಪ ಮನೆಗಳಿಗೆ ಆ ನೆರೆಯ ನೀರು, ಪ್ರವಾಹದ ನೀರು ನುಗ್ಗಿಬಿಟ್ಟಿದೆ. ಹಾಗಾಗಿ ಜನಸಾಮಾನ್ಯರು ಪರದಾಟ ಎದುರಿಸ್ತಾ ಇದ್ದಾರೆ. ಅಗ್ನಿಶಾಮಕ ದಳದಿಂದ ಈ ಮನೆಯವರ ಕುಟುಂಬದವರ ರಕ್ಷಣೆ ಮಾಡಲಾಗಿದೆ. ಒಂದು ಮನೆಯ ಮೂವರನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಪಾಡಿಗಾರು ಸಮೀಪ 4 ಮನೆಗಳಿಂದ ಜನರನ್ನ ಶಿಫ್ಟ್ ಮಾಡಲಾಗಿದೆ. ಎತ್ತರದ ಪ್ರದೇಶಕ್ಕೆ ಅಗ್ನಿಶಾಮಕ ದಳ ಶಿಫ್ಟ್ ಮಾಡಿದೆ. ಪೊಲೀಸ್, ಅಗ್ನಿಶಾಮಕ ದಳ, ಸಾರ್ವಜನಿಕರಿಂದ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಹಾಗಾದರೆ ಇವರನ್ನು ಯಾವ ಪ್ರದೇಶಕ್ಕೆ ಶಿಫ್ಟ್ ಮಾಡಲಾಗಿದೆ, ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಬಹಳ ಮುಖ್ಯವಾದಂಥ ಪ್ರಶ್ನೆ. ಜೊತೆಗೆ ಪ್ರತಿ ಬಾರಿ ಮಳೆ ಬಂದಾಗಲೂ ಈ ಭಾಗದ ಪರಿಸ್ಥಿತಿ ಹೀಗೆ ಇರುತ್ತಾ, ಇದು ಮತ್ತೊಂದು ಪ್ರಶ್ನೆ. ಬಟ್ ಈಗ ನೀವು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸಬಹುದು. ನೋಡಿ, ಮನೆ ಬಹಳ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಆ ನೆರೆಯ ನೀರೇನಿದೆ ಅದು ಮನೆಗೆ ಆವರಿಸಿಬಿಟ್ಟಿದೆ. ಮನೆ ಒಳಗೆ ನುಗ್ಗಿಬಿಟ್ಟಿದೆ. ಹಾಗಾಗಿ ಮನೆಯಲ್ಲಿ ಜೀವನ ಮಾಡೋದು ಅಸಾಧ್ಯ. ಹಾಗಾಗಿ ರಕ್ಷಣೆಗೆ ಮೊರೆ ಇಟ್ಟಿದ್ದಾರೆ. ಅವರನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಿಸಿದ್ದಾರೆ. ನೀವು ಮತ್ತೊಂದು ಕಡೆ ಗಮನಿಸಬಹುದು, ಪ್ರಾಣಿಗಳು ಕೂಡ ಸಿಲುಕೊಂಡಿರ್ತವೆ. ಆ ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ನೋಡಿ, ಶ್ವಾನವೊಂದನ್ನು ರಕ್ಷಣೆ ಮಾಡ್ತಿರುವಂತಹ ಅಗ್ನಿಶಾಮಕ ದಳ ಸಿಬ್ಬಂದಿಯನ್ನ ನೀವೆಲ್ಲ ಗಮನಿಸಬಹುದು. ರೆಸ್ಕ್ಯೂ ಟೀಮ್ ನಿರಂತರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಬಹುತೇಕ ಜನರು ನಮಗೆ ಈ ಥರ ಅಪಾಯ ಇದೆ, ನಮ್ಮನ್ನು ರಕ್ಷಣೆ ಮಾಡಿ ಅಂದಾಗ, ಅಥವಾ ಅಲ್ಲೇ ಸಹಜವಾಗಿ ತಿಳಿದವರು ಈ ಥರ ರಕ್ಷಣೆ ಮಾಡಿದ್ರೆ ವೆಲ್ ಆ್ಯಂಡ್ ಫೈನ್. ಬಟ್ ಬಹುತೇಕ ಕಡೆ ಕರಾವಳಿ ಭಾಗ, ಮಲೆನಾಡು ಭಾಗ ಅಂದಾಗ ಒಂದೊಂದೇ ಮನೆ ಇರುತ್ತೆ, ನೀರು ನುಗ್ಗಿಬಿಡುತ್ತೆ, ಬೇರೆಯವರ ಸಂಪರ್ಕವೇ ಇರುವುದಿಲ್ಲ. ಅಂಥವರ ರಕ್ಷಣೆಗೆ ಆ ಭಾಗದಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾಡಳಿತ, ತಾಲೂಕು ಪಂಚಾಯಿತಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಸದ್ಯ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ, ಇದು ಉಡುಪಿಯ ದೃಶ್ಯ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಸಂಪೂರ್ಣ ಜಲಾವೃತಗೊಂಡಿದೆ. ಈ ಬೈಲಕೆರೆ ಸಮೀಪದ ದೃಶ್ಯಾವಳಿಯನ್ನು ನೀವು ನೋಡೋದಾದರೆ ನೋಡಿ, ಬಹುತೇಕ ನೀರು ತುಂಬಿಕೊಂಡ್ಬಿಟ್ಟಿದೆ. ಮನೆಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಹಾಗಾಗಿ ಆ ಭಾಗದಲ್ಲಿರುವಂಥ ಜನಸಾಮಾನ್ಯರನ್ನು ಎತ್ತರದ ಪ್ರದೇಶಗಳಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿರುವಂಥ ಶ್ವಾನವೊಂದನ್ನು ಕೂಡ ನೋಡಿ ಹೇಗೆ ಜಾಗ್ರತೆಯಿಂದ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಮೂಲಕ ರಕ್ಷಣೆ ಮಾಡಲಾಗಿದೆ ಅನ್ನುವಂಥ ದೃಶ್ಯಾವಳಿಯನ್ನು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫೂಟೇಜಲ್ಲಿ ನೀವು ಗಮನಿಸಬಹುದು. ರಾಜ್ಯದ ಬಹುತೇಕ ಕಡೆ ಮಳೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಕರಾವಳಿ ಭಾಗ ನಿರಂತರ ಮಳೆ, ಮಲೆನಾಡು ಭಾಗ ನಿರಂತರ ಮಳೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಲ್ಲಿ ಮಳೆ, ಇನ್ನೂ ಕೂಡ ಹಲವು ಕಡೆ ಬಿಸಿಲು ಮುಂದುವರುತ್ತೆ. ಅರೆ ಮಲೆನಾಡು ಭಾಗ ಅಂದ ಸಂದರ್ಭದಲ್ಲಿ ಕೆಲವು ಕಡೆ ಮಳೆ ಇದೆ, ಕೆಲವು ಕಡೆ ಸಾಧಾರಣ ಮಳೆ ಇದೆ. ಹಾಗಾಗಿ ಅತಿ ಹೆಚ್ಚು ಮಳೆ ಎಲ್ಲೆಲ್ಲಾಗುತ್ತೆ ಅಲ್ಲಿ ರಕ್ಷಣಾ ತಂಡ ಕೂಡ ತಕ್ಷಣಕ್ಕೆ ಸಿದ್ಧವಿರಬೇಕಾಗುತ್ತೆ. ಸೊ ಅಂಥದ್ದೇ ಒಂದು ಘಟನೆ ಉಡುಪಿ ಜಿಲ್ಲೆಯ ಬೈಲಕೆರೆ ಭಾಗದಲ್ಲಿ ನಡೆದಿರುವಂಥದ್ದು. ಬಹುತೇಕ ಈಗ ರಕ್ಷಣೆ ಮಾಡಿದವರನ್ನು ಎಲ್ಲಿಗೆ ಸ್ಥಳಾಂತರ ಮಾಡಲಾಗಿದೆ, ಇದು ಬಹಳ ಮುಖ್ಯ ಆಗುತ್ತೆ. ಪ್ರತಿ ಬಾರಿ ಮಳೆ ಬಂದಾಗ ಇಂತಹದ್ದೇ ಪರಿಸ್ಥಿತಿಯನ್ನು ಈ ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಈ ಭಾಗದ ಜನ ಎದುರಿಸ್ತಾ ಇರ್ತಾರೆ. ಇದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಯಾವ ರೀತಿ ರೆಸ್ಕ್ಯೂ ಮಾಡ್ತಿದ್ದಾರೆ, ಅವ್ರನ್ನ ಹೇಗೆ ರಕ್ಷಣೆ ಮಾಡ್ತಿದ್ದಾರೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಶಾಲೆಗಳಿಗೆ ರಜೆ ಕೊಡುತ್ತಿದ್ದರೆ ಈ ರೀತಿಯ ಸಮಸ್ಯೆ ಬರುತ್ತಿರಲಿಲ್ಲ. ಇದ್ದರು ಶಾಲೆಗಳಿಗೆ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.